ಲಗೇಜ್ ಎಲ್ಲ ಇಳಿಸ್ಕೊಂಡಿನಿ. ಒಂದು ಆಟೋ ಬುಕ್ ಮಾಡ್ಬೇಕು. ಈಗ ಅಲ್ಲಿ ತನಕ ಹೋಗ್ಬೇಕು, ಅಲ್ಲಿ ತನಕ ಹೋಗ್ಬೇಕು. ಮುಂಜಾನೆ ಹೋಗ್ಬೇಕನ್ನಾಗೋದಿದ್ದಿಲ್ಲ, ಇವಾಗ ಆಯ್ತು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ನಮ್ಮ ಕೆಲಸ ಏನಾಗೈತೆ ಅಂದ್ರೆ ಶ್ರೀವಾರಿನ ಬಿಸಿಲಿಗೆ ಹಾಕಿನಿ. ಮುಖ ಅಷ್ಟೇ ಸ್ವಲ್ಪ ನೆಳ್ಳಿಗೆ ಬಿಟ್ಟು ಮೈಯೆಲ್ಲ ಬಿಸಿಲಿಗೆ ಬರೋಂಗಿತ್ತ. ಏನು ಬಿಸಿಲು ಬರೋತೈತಿ, ಇಷ್ಟು ಇದು ಬರೋತೈತಿ, ಎಷ್ಟು ಬಿಸಿಲಿಗೆ ಹಾಕ್ಬಿಟ್ಟಿನಿ. ಬಿಸಿಲಿಗೆ ಮುಕ್ಕೊಂಡು ಹಾಕಿ ನನ್ನ ಕೈಯಾಗಿದ್ರೆ ಎಲ್ಲ ಮಾಡಿಸ್ತೀನಿ. ಒಂದೊಂದು ಅವ್ರವ್ವ ಒಬ್ಬಕ್ಕೆ ಹಾಕೊಳ್ಳಲ್ಲ, ಒಂದು ಮಾಡಿಸ್ತಾಳೆ, ಒಂದು ಮಾಡಿಸಂಗಿಲ್ಲ. ಬೇಸರ ಮಾಡ್ಕೊತ ನನ್ನ ಕೈಯಾಗ ಫುಲ್ ಫಿಟ್ ಮಾಡಿಬಿಡ್ತೀನಿ ಆಕಿ. ಹೊಲ್ಮ ಹಾಂ ಆಡ್ತಾಳೆ ಒಬ್ಬಕ್ಕೆ. ಒಟ್ಟು ಹೊಟ್ಟೆ ಖಾಲಿ ಇರಬಾರ್ದಾಕಿ, ಹೊಟ್ಟೆ ತುಂಬಿರ್ಬೇಕು, ಆಟ ಆಡ್ತಾಳೆ. ಬರ್ಕಿ ಹೊಡ್ಯಾವತ್ತಾಳೆ. ಬರ್ಕಿ ಜೊಳಗೆ ಹಾಕಿವಿ, ಸಣ್ಣ ಬರ್ಕಿ ಸುರ್ರ ಅಂತ ಹೋಗ್ತಾ ಬರ್ಕಿ. ಇಷ್ಟೊತ್ತನ ಆಕಿನ ಏನು ಜಾಸ್ತಿ ಕಾಡ್ಸಿಲ್ಲ ಕರೆ ಹೇಳ್ಬೇಕಂದ್ರೆ. ಜಸ್ಟ್ ನಮಗೆ ನಾಷ್ಟ ಮಾಡೋಕ್ಕೂ ಬಿಟ್ಟಾಳ, ಎಲ್ಲ ಬಿಟ್ಟಾಳ. ಆಮೇಲೆ ಹಾಲು ಕುಡಿದು ಮುಕ್ಕೊಂಡಾಳ ತಣ್ಣಗೆ. ನಾವು ಈಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನಮ್ಮವ್ವ ಅಲ್ಲಿ ರೆಸ್ಟ್ ಮಾಡ್ಬಿಟ್ಟು ಹೊರಗೆ ಫುಲ್ಲು ಹೊರಗಲ್ಲಿ ಕಟ್ಟಿ ನಾವು ಇಲ್ಲಿ ಕೂತೀವಿ. ಏನಂದ್ರೆ ಇವತ್ತು ವಾಪಸ್ ಹೋಗಬೇಕು. ವಾಪಸ್ ಇವತ್ತು ಮತ್ತೆ ಹೋಗ್ಬೇಕು ಅವ್ರ ಊರಿಗೆ. ಹೋಗಿ ಮತ್ತೆ ಆಮೇಲೆ ಯಾವ ಪುರ್ಸೊತ್ತು ಅವಾಗ ಕರ್ಕೊಂಬರ್ಬೋದು. ಅಂದ್ರೆ 2 ಸಲ ಹೋಗೋದು ಬರೋದು. ಈ ಥರ ಸಂಪ್ರದಾಯ ಒಂದೊಂದು ಕಡೆ ಒಂದೊಂದು ಇರ್ತಾವೆ ಪದ್ಧತಿ. ಸೊ ಅವ್ನು ಫಾಲೋ ಮಾಡೋಕ್ಕಾಗತ್ತೆ. ಇನ್ನೊಂದು ತಾಸು ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ಎಷ್ಟೊತ್ತನ ಕೆಲಸ ಆಗೈತಿ. ಸ್ವಲ್ಪ ಅಡ್ಡಾಕಿ ನಾನು ಮಕ್ಕೋತೀನಿ. ಸುಂಟನ ಹೊಡೆದಾಳೆ ಎಲ್ಲೇ ಹಚ್ಚಿ. ಆ ಹುಡುಗಿ ಟವಲ್ ಮೈ ಮೇಲೆ ಹಾಕೊಂಡ ಹುಡುಕಿ. ಏಯ್ ತೆಗೆ ಫ್ಯಾನ್ ಹಿಡಿದ 2 ಪಾಯಿಂಟ್ ಇಟ್ಟಿ ನಾನು. ಇಲ್ಲಿ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಇಬ್ಬರು ಬಿಟ್ಟು ಬರ್ತೀನಿ. ಹುಡುಗರು ನಾಡ್ಸೋದು ಹಿಂಗ ಏನು ಮಾಡಾಕೋತೀನಿ ನಾನು. ಆಕೆ ಹೇಳೋದು ಒಳ್ಳೆ ರಿವೈಂಡ್ ಮಾಡಿ ಹಾಕೋಬಿಟ್ಟು ಆಕೆ ಆ ವಿಡಿಯೋದ ಹಂಗೆ ಹಿಂದೆ ಸರ್ಸಾಗುತ್ತೀನಿ. ಮೊದಲು ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮದು ಊಟ ನಡೆಯಾಕತ್ತೈತಿ. ನಮ್ಮದು ಸುನೀತಾ ಮೇಡಮ್ ಅವ್ರದ್ದು ಏನೇನು ತಿನ್ನಾಗುತ್ತೀವಿ ಅಂದ್ರೆ ಅನ್ನ ಸಾರು ತಿನ್ನಾಗುತ್ತೀವಿ, ಅದ್ರ ಜೊತೆ ಸ್ವಲ್ಪ ಕುರ್ಕುರಿ ತಿನ್ನಾಗುತ್ತೀವಿ, ಪಾಪಡಿ. ಇದು ನಂದಲ್ಲ ಪ್ಲ್ಯಾನ್. ಈಗಿನ ತೊಗೊಂಬಂದಿದ್ದಕ್ಕೆ ನಿನ್ನೆ ತಂದೀನಿ, ಇವತ್ತು ತಿನ್ನಾಗುತ್ತೀವಿ. ಹಾಕಿದ್ದಿಲ್ಲ ಇನ್ನು ಮೇಲೆ ಮಜಾ ಬಂತಪ್ಪ ಎಲ್ಲ. ಫಸ್ಟಿಗೆ ನೀ ಕರಾರು ಮಾಡಿದ್ದಿಲ್ಲ, ನೀ ಬ್ಯಾಟ ಮಾಡಿದ್ದಿಲ್ಲ ಈ ಥರ ತಿನ್ನೋ ಮಾತ್ರ ನಾ ತಂದೆ. ಇದನ್ನು ಕಲಸಿ ಇದನ್ನು ಹೊಡಿ ಮುಗಿಸ್ತಾರೆ. ಅನ್ನ ಸಾರು ಎವರ್ ಗ್ರೀನ್, ಎವರ್ ಫೇವ್ರೇಟ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಲ್ಲಿಂದ ಬರ್ಬೇಕಂದ್ರೆ ಒಂದು ದೊಡ್ಡ ಬ್ಯಾಗ್ ಆಗೈತಿ. ಮತ್ತು ಇಲ್ಲಿಂದ ವಾಪಸ್ ಹೋಗ್ಬೇಕು, ಒಂದು 2 ದಿನ ಇರ್ಬೇಕಂದ್ರೂ ಮತ್ತೊಂದು ಬ್ಯಾಗ್. ಸಣ್ಣ ಬ್ಯಾಗಲ್ಲ, ಇದು ಒಂದು ಲೆಕ್ಕಕ್ಕೆ ಇರ್ತೈತಿ. ಈ ಪದ್ಧತಿ ನಿಮ್ಮ ಮನ್ಯಾಗ ಅಷ್ಟೇ ಐತೆ, ಎಲ್ಲ ಕಡೆ ಇರ್ತೈತಿ ಹಿಂಗೆ. ನಾವು ಹೋಗ್ಬರ್ತೇವೆ. ಮುಂಜಾನೆ ಹೋಗ್ಬೇಕು ಅಂದ್ಕೊಂಡವ್ರು ಈಗ ಹೊಂತೀವಿ. ಮುಂಜಾನೆ ಹೋಗ್ಬೇಕನ್ನಾಗೋದಿದ್ದಿಲ್ಲ, ಇವಾಗ ಆಯ್ತು. ಇವು ಇಂಥವು ಕೆಲಸಗಳು ಅನ್ಕೊಂಡಿದ್ದ ಟೈಮಿಗೆ ಆಗೋದು 90% ಸುಳ್ಳು. ಬರ್ತೇನೆ ಮತ್ತೆ ಮೊದಲೇ ಹೋಗುವ. ನಮ್ಮ ಏರಿಯಾದಾಗ ಕಾರ್ ತೊಗೊಂಡು ಬರ್ಬೇಕಂದ್ರೆ ಹೊಸದಾಗಿ ಎಂಥ ಡ್ರೈವರ್ ಇದ್ರು ಒಂದು ಟೈಮ್ ಅಳ್ಳಾಡ್ಬಿಡ್ತಾನೆ. ದೊಡ್ಡ ಡಾಲರ್ಸ್ ಕಾಲೋನಿ ಇದ್ದಂಗೆ ನಮ್ಮ ಏರಿಯಾ. ಒಟ್ಟು ಈ ಕಡೆ ಆ ಕಡೆ ಒಟ್ಟು ಗಾಡಿ ಹಚ್ಚಿಬಿಟ್ಟಿರ್ತಾರೆ. ಎಲ್ಲ ಕಡೆಯಿಂದ ಮ್ಯಾನೇಜ್ ಮಾಡ್ಕೊಬೋದು. ಇದು ರೂಢಿ ಇರ್ಬೇಕು. ಹೊಸದಾಗಿ ಒಬ್ಬೊಬ್ರು ಬಂದು ಕೇಸಿ ಆ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಂದವ್ರು ಹೋದಾರ. ಒಂದು 2-3 ಸಲ ಓಡಾಡ್ಬಿಟ್ರೆ ಗೊತ್ತಾಗತ್ತೆ ಜಜ್ಮೆಂಟ್. ಸ್ವಲ್ಪ ದಾಟಿ ಬರ್ಬೇಕು. ಈ ಗಾಡಿ ಬಂತ ಎಸಿ ಹಚ್ಚೋದು ಬೇಡ ನಂಗೆ ಐತೆ. ಹಾಂ ಗಾಳಿ ಭಾಳ ಬಡಿತೈತೆ ಈಗ, ಅದಕ್ಕಂದೆ ಒಳ್ಳೆ ಸಾಂಗ್ ಹಚ್ಕೊಂಡು. ಯಾವುದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹಚ್ಕೊಳ್ತೀನಿ. ಅವ ಹಾಕೊಳು 4 ಗಾಲಿಗೆ ಭಾಳ ದಿನ ಚೆಕ್ ಮಾಡಿಸ್ಲಾರ. 4 ಚೆಕ್ ಮಾಡಿಬಿಡ್ರಿ. ಈ ಗಾಲಿ ಸ್ವಲ್ಪ ಜಾಸ್ತಿ ಕಮ್ಮಿ ಐತವ. ಇದರದ ಮೇಲೆ ಗೌರಿ ರಾಮಚಾರಿ ಯಾಕೆ ಉಂಟ ನಾ ಗೊತ್ತಿಲ್ಲ. ಸ್ವಲ್ಪ ಏನು ಹುಡುಗ ಮರ ನಿನಗೆ ಖಬರ್ ಇರು ಸ್ವಲ್ಪ.
ಅಯ್ಯಪ್ಪೋ ಇಲ್ಲಿ ಏನೋ ಆದಂಗೆ ಐತಲ್ಲ ಮರ. ಇದು ಸ್ವಲ್ಪ ನಮ್ಮ ಏರಿಯಾದಾಗ ಇದು ದೊಡ್ಡ ಆಕ್ಸಿಡೆಂಟ್ ಸ್ಪಾಟ್ ಅಂತ ಹೇಳ್ಬೋದು ಇದನ್ನ. ಇದು ಅಲ್ಲ ಅವಾಗ 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 ವೀಲ್ ಬಿಚ್ಚಿ ಬಿದ್ದೈತೆ ಪೂರ ಗಾಡಿದು. ನೋಡ್ರಿ ವೀಲ್ ಹೋಗು ಗಾಡಿದು ವೀಲ್ ಬಿಚ್ಚೈತಿ. ಏನಿದು ಹಿಂಗಾದ್ರ ಮನುಷ್ಯ ಹೆಂಗೆ ಎದ್ರ ಮೇಲೆ ನಂಬಿಕೆ ಇಡ್ಬೇಕು? ಹೋಗು ಗಾಡಿದು ವೀಲ್ ಚೆಕ್ ಅವಾಗ ಸರ್ವಿಸಿಂಗ್ ಮಾಡಿಸ್ತಿರ್ಬೇಕು. ಟೈಮ್ ಖರಾಬ್ ಇದ್ರೆ ಹೋಗು ಗಾಡಿ ವೀಲೂ ಬಿಸ್ತೈತಿ. ಇನ್ನೊಂದೇನು ಮೇನ್ ಆಗಿ ನನಗೆ ಅನಿಸಿದ್ದಂದ್ರೆ ಕಾರು ನಾ ಯಾವಾಗೋ ಹೇಳ್ತಿದ್ದೆ ತೊಗೊಳೋದು ಇಂಪಾರ್ಟೆಂಟಾ ಅಲ್ಲ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಅಂತೇಳಿ. ಕಾರ್ ತೊಗೊಂಡ್ವಿ ಅನ್ಕೋರಿ, ತೊಗೊಳೋದು ದೊಡ್ಡದಲ್ಲ, EMI ಹಿಂಗೆ ಮಾಡ್ಕೇಸಿ ತೊಗೊಂಡ್ಬಿಡ್ಬೋದು. ಬಟ್ ಆಮೇಲೆ ಉಳಿದಿದ್ದೇನೈತಿ ನಾವೇ ಮಾಡ್ಬೇಕಾಗುತ್ತೆ. ಇಲ್ಲಿಂದ ಸುನಿತಾರ್ ಊರಿಗೆ ಹೋಗ್ಬೇಕಂದ್ರೆ ಬೈಕ್ ಒಳಗೆ ನಾನು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಹೋಗಿ ಬಂದ್ಬಿಡ್ತೀನಿ. ಬಟ್ ಇದಕ್ಕೆ 500 ರೂಪಾಯಿ ಬೇಕು. ಓಕೆ, ಇಲ್ಲೇ ಡಿಫ್ರೆನ್ಸ್ ಇರೋದು. ಆನಿನ ಸಾಕೋದು ಇಂಪಾರ್ಟೆಂಟ್ ಅಲ್ಲ, ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಅದಕ್ಕೆ ದಿಢೀರ್ ಅಂತೇಳಿ ನಾವು ಕಾರ್ ತೊಗೊಳು ಇದು ತೊಗೊಳು ಅಂತೇಳಿ ಪಟ್ಟಕ್ಕೆ ನಾವು ಹೋಗ್ಬೇಕು. ನಮ್ಮ ಕೆಪಾಸಿಟಿ ಐತೆ ಅಂದ್ರೆ ಹೋಗ್ಬೇಕು. ನಮಗಿಲ್ಲಪ್ಪ ಸುಮ್ಮ ಬಡವ್ರು ಇದೀವಿ, ಒಂದು ಲೆಕ್ಕಕ್ಕೆ ನಮ್ಮ ಬೈಕ್ ಮೇಲೆ ನಡೀತೈತೆ ಅಂದ್ರೆ ನಡೀತೈತಿ. ಇದು ನಾವು ಹೋಗ್ತಿರೋ ಸ್ಪೀಡು, ಯಾಕಂದ್ರೆ ಆದಷ್ಟು ಸ್ಲೋ ಆಗಿ ಹೋಗ್ಬೇಕು, ಲೇಟ್ ಆಗಿ ರೀಚ್ ಆಗಬೇಕು ಅಂತೇಳಿ. ಜಲ್ದಿ ಹೋಗಕ್ಕೆ ಇಷ್ಟ ಇಲ್ಲ. ಸುನಿತಾಗ ನನ್ಕಿನ ಜಲ್ದಿ ಹೋಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ತ್ರಿವರಿಗೆ ಈಗಿನ ಪಾಪ ಸಣ್ಣ ಸಣ್ಣ ಹುಡುಗಿರೆಲ್ಲ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಜಸ್ಟ್ ಗಾಡಿ ನೋಡಿಗೆ ಪ್ರೇಮೋದನ್ ಅಂತೇಳಿ ಓಡ್ ಬಂದಾರ ಅವರು. ಶ್ರೀವಾರಿ ಇದ್ಲು ಅಂತ ಮಾತಾಡ್ಸಿಕೊಳ್ಳೋದು ಪಾಪ. ಬಿಸಿಲು ಬಡಿಯಾಗತ್ತೈತೆ ಈಗ ಮುಖಕ್ಕೆ ಆ ಕಡೆ ಬಿಸಿಲು ಕಡೆ ನಿಲ್ಲಿಸ್ಬಿಟ್ಟು ವಡಾಪಾವ್ ತೊಗೊಂಡು ಸುನಿತಾ ನನ್ನ ಫೇವ್ರೆಟ್ ಅಲ್ಲಿ ಹೋಗಿ ತಿತ್ತಾಳ ಅಂತ. ನನಗೆಲ್ಲ ಫೇವ್ರೆಟ್ ಬಿಡು. ಬಾಯ್ತದ ಹಾಂ ನೀರ ಇಲ್ಲ ತಡಿ ಸುಂಟ ನಿನ್ನ ಮೇಲೆ ಸ್ವಲ್ಪ ಹಾಕ್ತೀನಿ. ಒಂದು ಸರಿ ಬತ್ತು ನೋಡಿ. ಆಯ್ತು ಹೇಳಲ್ಲ, ಆಯ್ತು ಒಳಗಿಟ್ಬಿಡು. ನೀನ್ಯಾರ ಬಂದಿಯಲ್ಲ ನೀನು ಏನು ತೊಗೊಂಬರಕ್ಕೆ ಈಗ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿನಲ್ಲ. ಈಗ ಲಾಸ್ಟ್ ಏನೋ ಒಂದ್ಸಲ ಏನೇನೋ ಒಂದು ಸ್ವಲ್ಪ ಫಾರ್ಮಾಲಿಟೀಸ್ ಇರ್ತಾವೆ, ಅವ್ನು ಮುಗಿಸಿ ಕಳಿಸಿದ್ರೆ ಸೀದಾ ನಾವು ಇಲ್ಲಿಂದ ಬೆಂಗಳೂರೇ. ಹಂಗನ್ ಸರಿ ಅದು ಹಿಂಗೆ ವೈ ಯಾವುದೋ ಒಂದು ಗಾಡಿ ಬಂತು. ನಮ್ಮ ಸೊಸಿನೂ ಬರಾಗುತ್ತಿತ್ತು ನಮ್ಮ ಜೊತೆ. ಹಾಂ ತೋತೀನಿ ತಡಿಯಪ್ಪಾಜಿ. ಶ್ರಾವ್ಯ ಬರ್ತೇವೆ ನಮ್ಮ ಜೊತೆ ಬೆಂಗ್ಳೂರ್ಗೆ? ಹಾಂ ಬೆಂಗ್ಳೂರ್ಗೆ ಬರ್ತಿ? ಮತ್ತು ಏನು ಮಾಡ್ತಿಲ್ಲ, ಶಾಲೆ ಕಲಿತ್ಯಾ? ಬೆಂಗ್ಳೂರು ಹಾಕೊಲೆ ಆಗುತ್ತೆ ಬಾ. ಬೆಂಗ್ಳೂರನ್ನ ಶಾಲೆ ಎಲ್ಲ ಧೂಳೆ ಬಿಚ್ಚಿ ಬಂದ್ಬಿಡೋಕೆ ನೋಡು. ಭಾರಿ ಡೇಂಜರ್ ಅದ್ರ ಅವ್ರು ಇಬ್ಬರು 3 ಮಂದಿ ಅಕ್ಕ ತಂಗಿ. ಒಂದು ಸ್ವಲ್ಪ ಕಿತಾಪತಿ ಭಾಳ ಸಣ್ಣ ವಯಸ್ಸು, ಸ್ವಲ್ಪ ಕಿತಾಪತಿ ಇರ್ತಾವೆ ಸಣ್ಣ ಹುಡುಗರು. ಎಲ್ಲಿ ಇಲ್ಲಿ ಹೇಳಿದ್ಯಾ? ಹಾಂ ಸ್ವಲ್ಪ ಜಾಸ್ತಿ ಹೊಲಸಾಗೈತೆ. ಒಳಗೆ ಹೊರಗೆ ಸ್ವಲ್ಪ ಭಾಳ ದಿನ ಆಗ್ತದೆ. ಆ ಕಡೆ ಲಕ್ಷ ವಹಿಸಕ್ಕೆ ಹೋಗಿಲ್ಲ. ಇವತ್ತು ಸ್ವಚ್ಛಗ ತೋರ್ಸಾಕ್ತೀನಿ. ಒಳಗೆ ಹೊರಗೆ ಸೇರಿ ಏರ್ಗೆ ನೋಡ್ದು ಎಲ್ಲ ಹೌಸಿದೆ ಸ್ವಚ್ಛ. ಹಾಡೋನು ಮಸ್ತ್ ಆಗಿದೆ.
ದಪ್ಪ ಬರ್ಬೇಕು. ಇದು ಜೋಳ ಇವೇ ಆಡಿತ್ರ ಸ್ವಲ್ಪ ತೋರಿಸ್ರ. ಸಣ್ಣ ಇದು ಒಣ ಬೇಸಾಯ ಏನ್ರಿ ಇದು? ಚಲೋ ಕೊಡ್ರಿ ಸ್ವಲ್ಪ ದಪ್ಪ ಇರು ನೋಡಿ. ಬಿಳಿಜೋಳ ಕರಿಜೋಳ ಜೋಳ ತಂದಿದ್ದೀವಿ ಬೆಂಗಳೂರಿಗೆ. ಹಿಟ್ಟು ಬಿಸ್ಕೊಂಡು ಹೋಗ್ಬೇಕು. ನನಗೆ ತಿಳುವಳಿಕಿದ್ದಾಗ ಜೋಳದ ರೇಟ್ 1500 ರೂಪಾಯಿ ಕ್ವಿಂಟಲ್ ಇತ್ತು. ಈಗ ಹತ್ರ 6000. ಜನ್ರೇಷನ್ ಮುಂದೆ ಹೋಗುತ್ತೆ ರೇಟ್ ಹಂಗೆ ಹೋಗುತ್ತೆ. ಒಳಗಿಡ್ಬೇಕಂದ್ರೆ ಇಲ್ಲೇನು ಬೇ ಒಣಗತ್ತೆ ತೆಳದು. ಇಲ್ಲಿಂದ ಹೋಗಾಗ ಮನೆ ಚೆನ್ನಾಗಿ ಮರ್ತು ಬಿಡ್ತೀನಿ ಅಂತ ಬ್ಯಾಗಿನ ಮೇಲೆ ಇಲ್ಲಿ ರೆಡಿ ಮಾಡಿ ಇಟ್ಟಿನಿ ನಾನು. ಇಲ್ಲೇ ಹಿಂಗೆ ಓಕೆ. ನಾವು ಈಗ ನಮ್ಮ ದೊಡ್ಡವ್ರ ಬಳಿ ತೋಟದಾಗ ಇರ್ತಾರಲ್ಲ ಅವ್ರು ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಸಂಜೆಗೆ ಬಸ್ ಐತಿ, ಬಸ್ ಹತ್ತಬೇಕು. ಬಾಬೆ ಕಮ್ಮ ರಯ್ಯ ರಯ್ಯ. ಸ್ವಚ್ಛ ಮಾಡ್ಯಾನ ಗಾಡಿ ಎಲ್ಲ ಸ್ವಚ್ಛ ಆಗೈತೆ ನೋಡಿ. ಫುಲ್ ಕ್ಲೀನ್ ಐತಿ. ಒಂಥರ ವೈಬ್ ಚಂದ ಇರ್ತೈತಿ ಗಾಡಿ ಸ್ವಚ್ಛ ಇದ್ದು ಅಂದ್ರೆ. ನೋಡ್ರಿ ಸ್ವಚ್ಛ ಅಂತೂ ಆರಾಮ ಏನೇನೋ ಕೆಲಸ ಮಾಡ್ಕೋತ ಕಾಡಿ ಹೊಲ್ದಾಗ. ಆಲ್ಮೋಸ್ಟ್ ಎಲ್ಲಿ ನೀರು ಇತ್ತಂದ್ರೆ ಜಮೀನೊಳಗೆ ಕಬ್ಬು ಜಾಸ್ತಿ ಹಾಕ್ತಾರೆ. ಇಲ್ಲಿನೂ ನಮ್ಮ ದೊಡ್ಡವ್ರು ನೀರಾವರಿ ಇರ್ತದೆ, ಇನ್ನು ಕಬ್ಬು ಹಾಕ್ಯಾರ ಜಾಸ್ತಿ. ಅಚ್ಚಿ ಕಡೆ ನಮ್ಮ ಅಕ್ಕರ್ದು ಅವರು ತೊಗರಿ ಹಾಕ್ಯಾರ. ಬ್ಯಾಗೆಲ್ಲ ಪ್ಯಾಕ್ ಮಾಡೋದು, ಪ್ಯಾಕ್ ಮಾಡೋ ಮಾಡಿ ಒಂಥರ ಇರ್ತದೆ ಹಾಗೆ. ಇದು ಒಂದು ಬ್ಯಾಗ್ ಐತಿ. ಅದು ಮತ್ತು ಹಿಟ್ಟೆಲ್ಲ ಸೇರೊಂದು ಬ್ಯಾಗ್ ಹಾಕೋದು. ತೊಟ್ಲ ಒಂದು, ಇದು ಮತ್ತು ಹಿಟ್ಟು ಖಾರ ಇಲ್ಲ ಇದು ಒಂದು ಬ್ಯಾಗ್. ಟೋಟಲ್ ಒಂದು 4 ಹಿಡ್ಕೊಳ್ಳು ಬ್ಯಾಗ್ ಅನ್ಬೋದು. ಅದು ತೊಟ್ಲ ಒಂದು ಹಿಡ್ಕೊಂಡ್ರೆ 4 ಐಟಮ್ಸ್ ಹಾಕೋ ಒಟ್ಟು ಕೈಯಾಗಿ ಹಿಡ್ಕೊಳಕ್ಕೆ 4 ಬ್ಯಾಗ್ ಅನ್ಕೊಡಿ. ಒಬ್ಬನೇ 4 ಬ್ಯಾಗ್ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ ಬೆಂಗಳೂರಿಗೆ ಹೋಗ್ಬೇಕೀಗ. ಅದ್ರೊಳಗೆ ಒಂದಷ್ಟು ಇದು ಉಳಿದ್ಬಿಟ್ಟೈತೆ ನಮ್ಮ ಶ್ರೀವಾರಿದು ಸಣ್ಣದ ಅಂಗಿ. ಈ ಅಂಗಿ ಉಳ್ಬಿಟ್ಟೈತಿ ಪಾಪ. ಇದನ್ನು ಹಾಕ್ಕೊಂಡು ಹೋಗು. ಇವೆಲ್ಲ ಈಗ ಪ್ಯಾಕ್ ಮಾಡ್ತಿದ್ರ. ಈ ಬ್ಯಾಗ್ ತುರ್ಕ್ ಬಿಡ್ತೀನಲ್ಲ ದಬಾಶ್. ಪ್ಯಾಕ್ ಅಂದ್ರೂ ಫುಲ್ ಫಿಟ್, ಫುಲ್ ಟೈಟ್ ಆಗೈತಿ. ಇದು ಸ್ವಲ್ಪ ಲೂಸ್ ಆದರೆ ನಾವು ಸ್ವಲ್ಪ ಹಿಡಿತಾವ ಅನ್ಸುತ್ತೆ. ಇಲ್ಲ ಇಷ್ಟು ಹಿಡ್ದೈತಿ. ಬ್ಯಾಡಾಗಿದ್ದು ಇಲ್ಲೇ ಬಿಟ್ಬಿಟ್ಟು ನಾವು ಬ್ಯಾಡಾಗಿದ್ದಲ್ಲ ಓಲ್ಡ್ ಆಗ್ಯಾವ. ಇಲ್ಲೇ ಬಿಡಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂಥರ, ಬರ್ಬೇಕಂದ್ರೆ ಒಂಥರ ಏನೋ ಒಂಥರ ಒಳಗೆ ಹೇಳ್ಕೊಳಕ್ಕಾಗಲ್ಲ. ಅದು ಏನಂತ ಗೊತ್ತಿಲ್ಲ. ಹಿಟ್ಟು ಜಸ್ಟ್ ಬಿಸ್ಕೊಂಬಂದೈತಿ ಹಿಟ್ಟು. ಇದ್ರೊಳಗೆ ಸ್ವಲ್ಪ ಅರ್ಧ ಖಾರ ಹಿಟ್ಟಂತೂ ಪೂರ ಐತಿ. ಒಂದು 12 kg ಐತಿ. ಇನ್ನು ಜಸ್ಟ್ ಬಿಸ್ಕೊಂಬಂದ ನಮ್ಮ ತಲೆ ಎಲ್ಲ ಹಿಟ್ಟಿಟ್ಟು ಜಾಡ್ಸ್ಕೋಬೇಕಿಲ್ಲ ತಲೆ ಹಾಕ್ತೆ. ಅದನ್ನು ಬೇರೆ ಕ್ಯಾರಿ ಬ್ಯಾಗ್ ತೊಗೊಂಡು ಟೋಟಲ್ ಲಗೇಜ್. ಪುಣ್ಯಕ್ಕೆ ಇದು ತೊಟ್ಲ ಸ್ವಲ್ಪ ಹಿಂಗೆ ಫೋಲ್ಡ್ ಐತಿ. ಹಿಂಗೆ ಫುಲ್ ಹಿಂಗೆ ಉದ್ದಿತ್ತು. ಫೋಲ್ಡ್ ಆಗಿದ್ದಕ್ಕೆ ಒಂದು ಸ್ವಲ್ಪ ಸಣ್ಣ ಅನ್ಸಾಗತ್ತೈತಿ. ಹೆಂಗಾರು ಮಾಡಿ ಹಿಡ್ಕೊಂಡು ಹೋಗ್ಬೋದು. ಇದನ್ನು ಹೆಗಲಿಗೆ ಹಾಕ್ಕೊಂಡು ಇದನ್ನು ಒಂದು ಕೈಲಿ ಓಡಿಸ್ಕೊಂಡು ಇದನ್ನೊಂದು ಕೈ ಹಿಡಿದು ಅಂದ್ರೂ ಅದಕ್ಕೊಬ್ರು ಬೇಕಾಗ್ತಾರೆ. ನೋ ಪ್ರಾಬ್ಲಮ್, ಹೆಂಗಾರ ಮಾಡ್ತೀನಿ. ಇಂಥವೆಲ್ಲ ಹೊಸವಲ್ಲ, ರಗಡ್ ಮಾಡಿ ರೋಡೆಲ್ಲ ಅಡ್ಡು ಬಿಟ್ಟಾಗ. ರೋಡ್ ಅಡ್ಡಿದ್ದಕ್ಕೆ ಆಟೋ ಅಲ್ಲಿಂದ ತೊಗೊಂಬಂದು ನಾವು ಲಗೇಜ್. ನಾನು ಕಳ್ಸೋಕೆ ನಮ್ಮ ಹೋಗಿ ಬರೋದ್ರ ಜೊತೆ ಲಗೇಜ್ಗಳು ಹಾಕಿ. ನಾಳೆ ಮಣ್ಣೆ ತಮಾಷೆನ ಅವು ಹೆಂಗ್ರಿ ಜೋಡಿವು ತಗೋಬೇ ಒಂದು ಜೋಡಿ ತೊಗೊಂಬಿಡು. ಕಾಯಿಪಲ್ಲೆ ಕೇಳಾಕಂದ್ರೆ ಮಂಡ್ಗಂಡು ಮತ್ತೆ ನೋಡು ಕೊಡು ಅದ್ರಾಗ ಕೊಡು ಒಂದು ಜೋಡಿ ಕೊಡ್ರಿ. ತೋಬೆ ಯಾವ ತೋ ಸಣ್ಣ ತೋ ಎಲ್ಲ ನೋಡವು ಒಂದು ಮೀಡಿಯಮ್ ಸೈಜಿನ. ಯಾವ ಇವು ಒಂದೇ ಅಲ್ಲ. ಬಾಯ್ ಹೋಗಿ ಬರೋವಿ. ಲಗೇಜ್ ಎಲ್ಲ ಹೇರಿಸಿದೆ. ಲಗೇಜ್ ಹೇರೋದ್ರೊಳಗೆ ಒಜ್ಜೋದು. ಹೋಗ್ಬಾವಿ ನಡ್ಕೋತ ಸಾವಕಾಶ. ಬಸ್ ಹೋಗುತ್ತೆ ಹೇಳಿ. ಲೇಟ್ ಆಗುತ್ತೆ. ಇನ್ನೂ ಬರೋಕಂತ. ಇನ್ನೂ ಬರೋದ್ರಂತ ಲೇಟ್ ಆಗುತ್ತೆ. ನೀವು ಹೋಗಿ ಸಣ್ಣಾಗ ಟೈಮ್ ಆಗುತ್ತೆ. ಅಷ್ಟೇ ನೋಡಿದ್ರೆ ಜಲ್ದಿ ಹೋಗ್ಬೇಕು ಅನ್ಸುತ್ತೆ. ಆಮೇಲೆ ಜಲ್ದಿ ಹೋಗ್ಬಿಡ್ತೀನಲ್ಲ ಅಂತ ಅನ್ಸುತ್ತೆ. ಏನೋ ಒಂಥರ ಬೇರೆ
ಇರ್ಬೇಕಾಗಿತ್ತು ಅಂತ ಒಂದ್ಸಲ ಅನ್ಸುತ್ತೆ. ಹಂಗದು ಮನಸ್ಸು ಇರ್ಬೋದು ಮೈಯ ಅಂದ್ರೆ ಚಂಚಲ, ನೋ ಪ್ರಾಬ್ಲಮ್, ಹೋಗ್ಲೇಬೇಕಲ್ಲ. ಸೊ ಬೆಳಗ್ಗೆ 6 ಗಂಟೆಗೆ ಇರ್ತೀನಿ ಅಲ್ಲಿ, ಮುಕ್ಕೊಂಡ್ಬಿಡ್ತೀನಿ. ಊಟ ಮಾಡಿ ಬಂದಿನಿ ಅಲ್ಲಿ ಊಟ ಮಾಡಿ ಮಕ್ಕೊಂಡೆ ಅಂದ್ರೆ ಮುಂಜಾನೆ 6 ಗಂಟೆಗೆ ಇಳಿದು ಲಗೇಜಿಂದ ಟೆನ್ಷನ್. ಅಲ್ಲೇ ಪಟ್ನ ಮುಂದೆ ಆಟೋ ಬಂತಂದ್ರೆ ಅದ್ರೊಳಗೆ ಏರಿ ಸೀದಾ ಮನೆಗೆ ಹೋಗಿ ಮುಂದೆ ಹೇಳ್ತೀನಿ ನಿಮ್ಗೆ ಏನಂತ. ಒಂದು ಉಪ್ಪು ಬೆಂಗಳೂರು ಲಗೇಜ್ ಎಲ್ಲ ಇಳಿಸ್ಕೊಂಡಿನಿ. ಒಂದು ಆಟೋ ಬುಕ್ ಮಾಡ್ಬೇಕು ಈಗ, ಅಲ್ಲಿ ತನಕ ಹೋಗ್ಬೇಕು, ಅಲ್ಲಿ ತನಕ ಹೋಗ್ಬೇಕು ಈಗ ಹಂಗಾರ ಮಾಡಿ. ನೋಡುವ ಹಿಂಗೆ ಐತಿ ಮನೆ ಅಂತ. ಫೋಟೋ ತಳ ಬಿದ್ದೈತಿ. ಮನೆ ಪ್ರೇಮ ಬಂದಿದ್ನಲ್ಲ, ಇಲ್ಲಿ ಬಿದ್ದಿತ್ತು ಅದು ಫೋಟೋ ಎತ್ತಿಲಿಟ್ಟಾನ. ಅದನ್ನ ಬಿಟ್ರೆ ಮತ್ತೆ ಅಂತ ಕಿಚನ್ ಹಾಲತ್ತು. ತವ ಬ್ರೆಡ್ ಯಾವತ್ತು ಅಂತೀರ ಒಣಗಿಲ್ಲ ಹಂಗೆ ಚಲೋಣದಾದ್ರೆ ತಿನ್ನೋಕೆ ಯೋಗ್ಯವಲ್ಲ. ಹೆಂಗೆ ಬಿದ್ದಿದ್ದು ಬೇಡ, ಹೆಂಗಾಗೈತೆ ನಮ್ದು, ಹಿಂಗೆ ಹಾಕಿದ್ದಾನ, ಹಿಂಗಾಗೈತಿ. ಹುಷ್ ಸವಿ ನೆನಪು, ಸಾವಿರ ನೆನಪು. 6 ತಿಂಗಳಾಯ್ತು ಹೆಚ್ಚು ಕಮ್ಮಿ ನೋಡ್ಲಾರ್ದ ಮನಿ, ನೋಡ್ಲಾರ್ದ 6 ತಿಂಗಳಾಯ್ತು. ಲಗೇಜ್ ಬಂದು ಒಳಗೆ ಆಮೇಲೆ ಮಾತಾಡುವ. ಒಂದು ಕೇಳ್ತೀರಿ ಕ್ಲಾರಿಟಿ ಬೇಕಲ್ಲ, ಯಾಕೆ ಬಂದ್ರಿ ಒಬ್ಬರೇ ಅಂತೇಳಿ. ಏನಿಲ್ಲ, ಸುನಿತಾನು ಕರ್ಕೊಂಬಂದಿದ್ರು. ಮತ್ತು ಇದರಷ್ಟು ಲಗೇಜ್ ಆಗ್ತಾವೆ, ಇದಷ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರ್ಧನೂ ಆಗ್ಬೋದು. ಮತ್ತು ಪಾಪು ಮತ್ತು ಇಲ್ಲಿ ಕರ್ಕೊಂಬಂದು ಮನೆಗಿನಿ ಕ್ಲೀನ್ ಮಾಡಬೇಕು, ಗಿಸ್ಟಿಂಗ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಬಂದು ನಾ ಎಲ್ಲ ಅರೇಂಜ್ ಮಾಡಿ, ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಆ ಒಂದಿಷ್ಟು ಲಗೇಜ್ ಜೊತೆ ಪಾಪು ಒಂದು, ಸುನಿತಾ ಒಂದು ಲಗೇಜ್ ನನಗೆ ಆಕಿಗೂ ಆ ಕಡೆ ಎಳೆದಾಡ್ಬೇಕು. ನಾ ಟ್ರಾಫಿಕ್ನಾಗ ಅಲ್ಲಿ ಇಲ್ಲಿ ಗಾಡಿಲಿಂದ ಆ ಕಡೆ ಬಾ ಅಂತೇಳಿ. ಸೊ ಅದಕ್ಕೆ ಜಾಸ್ತಿ ಟೆನ್ಷನ್ ಬೇಡ ಅಂತೇಳಿ ಬಂದೆಲ್ಲ ಕ್ಲಿಯರಾಗೆಲ್ಲ ಸೆಟ್ ಮಾಡಿ ಆಮೇಲೆ ಹೋಗಿ ಅವ್ರನ್ನ ಕರ್ಕೊಂಡು ಸೀದಾ ಇಲ್ಲಿಗೆ ಬರ್ತೀವಿ. ಓಕೆ, ಅದಕ್ಕಂತೇಳಿ ಬಂದಿದ್ದು. ಸೊ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.